ಬೆಳಿಗ್ಗೆ ಬಿಟ್ಟಾಕಿದ್ದು, ಮಧ್ಯಾಹ್ನ ನೋಡಬೇಕಾದ್ರೆ 2 ಹಾವನ್ನು ಸಾಯಿಸಿಬಿಟ್ಟಿದ್ದ. ನಾನು ಒಂದು ಬೈಕ್ ತಗೊಳ್ಬೇಕಂತಿದ್ದೇನೆ, ಬಟ್ ಸ್ವಲ್ಪ ಕನ್ಫ್ಯೂಷನ್. ಸೊ ಇವತ್ತು ನಾನು ಆ್ಯಕ್ಚುಲಿ ಕೆಲವು ಕಮೆಂಟ್ಸ್ ಎಲ್ಲ ಓದ್ತಿದ್ದೆ ನನ್ನ ವೀಡಿಯೋದ ಮೇಲೆ, ಆಯಿತಾ. ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಅಬೌಟ್ ಲ್ಯಾಂಗ್ವೇಜ್. ಗಂಟೆಗೆ 6:30 ಆಗಿದೆ, 6:30. ಇಷ್ಟು ಬೇಗ ಜಿಮ್ಮಿಗೆ ನಾನು ಇಷ್ಟು ತನಕ ಹೋಗಲಿಲ್ಲ ಮಾರೆ. ಬೇಕಾದಾಗ ಸಾಕ್ಸು ಸಿಗ್ತಾಯಿಲ್ಲ ನಾನು, ಸುಮ್ಮನೆ ಇದರಿಂದ ಲೇಟ್ ಆಗೋದು. ಆಯ್ತು, ಇಂತೆಲ್ಲ ಬೇಕಾದೆಲ್ಲ ಹಾಕಿ ಆಯಿತು. ಲೆಟ್ಸ್ ಲೀವ್, ಹೊರಡುವ. ಲೆಟ್ಸ್ ಲೀವ್. You're done? Yeah. What did you have? Oh, pre-workout nothing. I'll have a coffee. Yeah. ಎಲ್ಲ ಮಾಡಿ ಆಯ್ತು. ಇದೊಂದು ಮರ್ತೇ ಹೋಯ್ತು ಮರ. ಇದು ತುಂಬ ಇಂಪಾರ್ಟೆಂಟ್ ಆಯ್ತಾ. ಅಲ್ಲಿ ಸ್ವೆಟ್ ಅಷ್ಟಾಗ್ತದೆ ಅಂದರೆ ಬೆವರಷ್ಟು ಬರ್ತದೆ ಅಂತ ಹೇಳಿದರೆ ಅಲ್ಲ ಅಮ್ಮ, ಇದು ಮರ್ತೇ ಹೋಯ್ತು ನನಗೆ. ಈಗ ಹೋಗಿ ತಗೊಂಡು ಅದೇ ಅಮ್ಮನಿಗೆ ಇವತ್ತು ಫುಲ್ ಖುಷಿ, ಯಾಕಂದ್ರೆ ನಾನು ತುಂಬ ದಿನ ಬಿಟ್ಟು ಹೋಗ್ತಿದ್ದೇನಲ್ಲ ಜಿಮ್ಮಿಗೆ. ಎದ್ದೆಲ್ಲ ಸಾಂಗ್ ಎಲ್ಲ ಆಡ್ತಿದ್ರು ಮಾರೆ. ಅಲ್ಲ ಅಂತ ನಿಮ್ಮಿಬ್ಬರಿಗೆ ಇನ್ನು ನಾನೇನೋ ಗೂಡಿಗೆ ಆಗೋಕ್ಕಾಗಿಲ್ಲ. ಈ ಕೆಲಸ ನಾನೇ ಮಾಡ್ಬೇಕು ಈಗ ಮೋಸ್ಟ್ಲಿ. ಟೈಸನ್ ಬಾ, ಟೈಸನ್ ಬಾ ಬಾ. ಓ ನಾನು ಹೇಳಿ ಬಂದದ್ದು ಮತ್ತೆಂತಲ್ಲ. ಬಾ ಬಾ ಟೈಸ್. ಯಬ್ಬ 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 ಇಬ್ಬರು ಗುಡಿಗೆ ಹೋದ್ರೆ ಅಂತ. ನೀವು ಸ್ಕೂಟರ್ ಹೆರಿಗೆ ಇದೆಯಾ? ಎಲ್ಲ ಮರ್ತು ಹೋಗ್ತಾ ಇದೆ ಮಾರೆ. ಇದು ಕೂಡ ಇಂಪಾರ್ಟೆಂಟ್. ಇಲ್ಲಾಂದ್ರೆ ವರ್ಕೌಟ್ ಮಾಡೋದು ಹೇಗೆ? ನನ್ನ ಜಾಸ್ತಿ ಕಾರ್ಡಿಯೋ ಇರೋದು. ಹೌದು, ಚಪ್ಪಲ್ ಹಾಕಿತ್ತು ಅದ್ರ. ಬನ್ನಿ 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 ಬೇಗ ಬೇಗ. ಈಗ ನಾನು ಬಿಡ್ಬೇಕಂತ ಗಾಡಿ. ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಮಾಡಿ ಕೂತು ಸ್ವಲ್ಪ ಮುಂದೆ ಹೋದ್ಲ ಆಯ್ತಾ. ಹೆದರಿಕೆ ಆಗ್ತದಂತೆ, ಶೇಕ್ ಆಗ್ತದಂತೆ ಗಾಡಿ. ಹಾಂ ಈಗ ಮಾಡಿದ್ರೆ ಹೇಗೆ ಅದು ಹೇಳ್ದಾಗೆ ಇವತ್ತು ಕೂಡ ಬೇಗ 7 o'clock ಜಿಮ್ಮಿಗೆ ಬಂದಿದೆ. ಹೌ ಡು ಯು ರಿಯಲೈಸ್ ದಟ್ ಯು ಆರ್ ಗೆಟಿಂಗ್ ಓಲ್ಡ್? ಡೈಲಿ ಇಟ್ ಬಿಕಮ್ಸ್ ವೆರಿ ಟಫ್ ಟು ಪುಟ್ ಯುವರ್ ಶೂಸ್. ಯಾಕಂದರೆ ಹೊಟ್ಟೆ ಡಸ್ ನಾಟ್ ಅಲವ್. ಫೈನಲಿ ಗಂಟೆ ಈಗ 8:30 ನಮ್ದು ಈಗ ವರ್ಕೌಟ್ ಎಲ್ಲ ಆಗಿದೆ ಆಯ್ತಾ. ಮನೆಗೆ ಹೋಗ್ತಿದ್ದೇವೆ. ಇವತ್ತು ಜಿಮ್ಮಲ್ಲೇ ಒಂದು 3 ಜನ ಸಬ್ಸ್ಕ್ರೈಬರ್ಸ್ ಕೂಡ ಆಗಿಬಿಟ್ರು. ತುಂಬ ಖುಷಿ ಆಯ್ತು. ಯಾಕಂದರೆ ಆ್ಯಕ್ಚುಲಿ ಮುಂಚೆ ನಮ್ದು ಅಷ್ಟೇನು ಇಂಟ್ರಾಕ್ಷನ್ ಎಲ್ಲ ಇರಲಿಲ್ಲ ಜಿಮ್ಮಲ್ಲಿ. ಬರೋದು ವರ್ಕೌಟ್ ಮಾಡೋದು ಹೋಗೋದಾಯ್ತಾ. ಈಗ ಎಂತ ಆಯ್ತು ಅಂದರೆ ನಾವು ಮೊನ್ನೆ ಕ್ರಿಕೆಟ್ ಮ್ಯಾಚ್ ಆಡಿದಲ್ಲ, ಆವಾಗ ಅದೊಂದು ಗ್ರೂಪ್ ಫಾರ್ಮ್ ಆಯ್ತದೆ. ಗ್ರೂಪ್ ಅಂತಂದು ಆ ಬಾಂಡಿಂಗ್ ಥರ ವೆರಿ ನೈಸ್. ಈ ಥರದ್ದೊಂದು ಫ್ರೀಕ್ವೆಂಟ್ ಗೆಟ್ ಟುಗೆದರ್ ಎಲ್ಲ ಮಾಡಬೇಕಂತೆಲ್ಲ ನಾವೊಂದು ಡಿಸೈಡ್ ಮಾಡಿದ್ದೇವೆ. ಇವತ್ತು ಆ್ಯಕ್ಚುಲಿ ಜಾಸ್ತಿ ಸುಸ್ತಾಗಲಿಲ್ಲ ಗೊತ್ತಾ. AC ಹಾಕಿದ್ರು ಇವತ್ತು. ಸೊ AC ಯಿಂದ ಸ್ವಲ್ಪ ಟೆಂಪ್ರೇಚರ್ ಕೂಡ ಒಳ್ಳೆ ಮೇಂಟೈನ್ ಆಗಿತ್ತು ಒಳಗಡೆ. ಈಗಷ್ಟೇ ಮನೆಗೆ ಮುಟ್ಟಿದೆ ಆಯಿತಾ. ಮನೆಗೆ ಬರ್ತಾ ಮಮತಾ ಒಂದು ಬ್ಯಾಡ್ ನ್ಯೂಸ್ ಕೊಟ್ಲಿ ಅಂತಂದರೆ ಈಗ ಅವಳು ಮನೆಗೆ ಹೋಗ್ತಿದ್ದಾಳಂತೆ, ಸಂಜೆ ಬರೋದಂತೆ. ನನಗೆ ಎಷ್ಟು ಬೇಜಾರಾಗ್ತದೆ ಅಂದರೆ, ಬೋರ್ ಆಗ್ಬೋದು ಮನೆಯಲ್ಲಿ. ಈಗ ಆಗ್ತದೆ, ಸತ್ಯ ಬೋರ್ ಆಗ್ತದೆ, ಪ್ರಾಮಿಸ್. ಏಯ್ ಐಸನ್ ಎಂತದ ಊಟ ಮಾಡಲಿ? ಏನು ಊಟ ಮಾಡ? ಹಾಂ ಓಕೆ ಓಕೆ ಓಕೆ. ಬ್ರೇಕ್ಫಾಸ್ಟಿಗೆ ಬ್ರೌನ್ ಬ್ರೆಡ್ ಮತ್ತು ಪೀನಟ್ ಬಟರ್ ಆಯಿತಾ. ಎಂಥ ಡ್ರೈ ಉಂಟಂತ ಇದು ಹೇಳಿದರೆ ಅವ್ರಿಗೆ ಸ್ವಲ್ಪ ಟೀ ತರಲಿಕ್ಕೆ ಹೇಳಿದೆ. ಓಹ್, ಆಟ್ ಮೈ ಸರ್ವಿಸ್. ಥ್ಯಾಂಕ್ ಯು ಸೊ ಮಚ್. ಯಬ್ಬ ಇದು ಯಾಕೋ ಸ್ವಲ್ಪ ಸಿಟ್ಟಲ್ಲಿದ್ದಾಗ ಉಂಟು. ಸೊ ಈಗ ಬ್ರೇಕ್ಫಾಸ್ಟ್ ಎಲ್ಲ ಅದ್ರ ಮೇಲೆ ಅಮ್ಮನ ಒಂದು ಉಡುಪಿಗೆ ಬಿಡ್ಲಿಕ್ಕಿದೆ ಆಯಿತಾ. ಗಂಟೆ 9 ಕಾಲ ಆಯಿತು. ಅವ್ರಿಗೊಂದು ಮೀಟಿಂಗ್ ಇದೆ ಅಂತೆ. ಅವ್ರದ್ದು ಪಾರ್ಲರ್ ಇದೆ, ಅದು ಒಂದು ಟ್ರೈನಿಂಗ್ ಮೀಟಿಂಗ್. ಆ್ಯಕ್ಚುಲಿ ಎಂತ ಆಯ್ತು ಅಂದರೆ ಅವರು ಆ್ಯಕ್ಚುಲಿ ಬೇಗ ಹೋಗ್ಬೇಕಂತ ಎಣಿಸಿದ್ರು ಆಯಿತಾ. ಬಟ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾ ಮಧ್ಯಾಹ್ನ ಊಟಕ್ಕೆಲ್ಲ ಪಲ್ಯ ಎಲ್ಲ ಮಾಡ್ತಾ ಲೇಟ್ ಆಯಿತು ಅವರಿಗೆ. ಸುಮ್ಮನೆ ಬಸ್ಸಲ್ಲೆಲ್ಲ ಹೋಗೋದು ಬೇಡ, ಲೇಟ್ ಆಗ್ತದೆ. ಅದಕ್ಕೆ ನಾನು ಹಾಂ ಪ್ರಪ್ರಪ್ಪ ಹೋಗಿ ಬರುವ. ನನಗೂ ಆ್ಯಕ್ಚುಲಿ ಎಂತಂದ್ರೆ ನನಗೆ ಒಂದು 15-20 ಮಿನಿಟ್ಸ್ ಎಲ್ಲ ಒಂದು ಮೀಟಿಂಗ್ ಕೂಡ ಇದೆ. ಸೊ ಅದ್ರ ಒಳಗೆ ಫಾಸ್ಟ್ ಹೋಗಿ ಸ್ಲೋ ಬರುವ. ಸೇಫ್ಟಿ ಇಂಪಾರ್ಟೆಂಟ್. ನಮ್ಮದೊಂದು ವಿಡಿಯೋ ಇದೆ ಇನ್ಸ್ಟಾಗ್ರಾಮಲ್ಲಿ. ನೀವಿನ್ನು ನಮ್ದೊಂದು ಕಪಲ್ ಕಾಮಿಡಿ ಮತ್ತು ಫ್ಯಾಮಿಲಿ ಕಾಮಿಡಿದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಶೆಟ್ಟಿ ವೈನ್ ಸ್ಟೋರ್ ಅಂತ. ಅದನ್ನು ಚೆಕ್ ಮಾಡಿ, ಇನ್ನೂ ಚೆಕ್ ಮಾಡಲಿಲ್ಲ ಅಂದರೆ. ಯಾಕಂದರೆ ಅದರಲ್ಲಿ ಸ್ವಲ್ಪ ನಾವು ಕಾಮಿಡಿ ಕಂಟೆಂಟ್, ಫ್ಯಾಮಿಲಿ ಕಾಮಿಡಿ, ಕಪಲ್ ಕಾಮಿಡಿ ಇದೆಲ್ಲ ಮಾಡ್ತಿದ್ದೇವೆ. ನೋಡಿ, ಚೆಕ್ ಮಾಡಿ, ಸಪೋರ್ಟ್ ಮಾಡಿ. ಟೈಸನ್ನ ಗೂಡಿಂದ ಹೊರಗಡೆ ಬಿಡುವಂಥ ಮನಸ್ಸಾಗ್ತದೆ ಆಯಿತಾ. ಅದೇ ಲಾಸ್ಟ್ ಟೈಮ್ 2 ಸರ್ತಿ ಅಂತ ಇದು ಗೊತ್ತಾ. ಇವನನ್ನು ನಾವು ಬೆಳಿಗ್ಗೆ ಬಿಟ್ಟಾಕಿದ್ದು, ಮಧ್ಯಾಹ್ನ ನೋಡಬೇಕಾದ್ರೆ 2 ಹಾವನ್ನು ಸಾಯಿಸಿಬಿಟ್ಟಿದ್ದ. ಕೆರೆ ಹಾವು, ಬಟ್ ನಂಬಲಿಕ್ಕೆ ಆಗೋದಿಲ್ಲ ಮರಿ. ಇನ್ನು ಅದಕ್ಕೆ ಖಾಲಿ ನೈಟಿಗೆ ಮಾತ್ರ ಬಿಡೋದು. ಈಗ ಮಧ್ಯಾಹ್ನ ವಾಕಿಂಗಿಗೆಲ್ಲ ಕರ್ಕೊಂಡು ಹೋಗ್ತೇವೆ. ಅವನಿಗೂ ಪಾಪ ಅದೆಲ್ಲ ಅರ್ಥ ಆಗೋದಿಲ್ಲ. ಬೇಗ ಬಂದ್ಯಾ? ಸಾಯಂಕಾಲ ಬರ್ತೀಯ ಅಂತ ಹೇಳಿ ಬೇಗ ಆಯ್ತು ಮಾರೆ ಬಂದು. ಅಲ್ಲ ಒಳ್ಳೇದೇ, ಸಾಕಾಯ್ತಾ? ಬಿಸಿಲಾ? ಬಾ ಬಾ ಬಾ. ನಾನು ಒಂದು ಬೈಕ್ ತಗೊಳ್ಬೇಕಂತಿದ್ದೇನೆ, ಬಟ್ ಸ್ವಲ್ಪ ಕನ್ಫ್ಯೂಷನ್ ಯಾವುದ್ರಲ್ಲಿ ಅಂತ ಹೇಳಿದರೆ, ಒಂದು ಸೂಪರ್ ಮೀಟಿಯೋರ್ 650, ಒಂದು ಕಾಂಟಿನೆಂಟಲ್ GT, ಇನ್ನೊಂದು Z900 ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾಕಂದರೆ ಅದು ವೇ ಔಟ್ ಆಫ್ ದ ಬಜೆಟ್. ಸೊ ಅದು ತೊಗೊಳ್ಲಿಕ್ಕೆ ಆಗೋದಿಲ್ಲ. ಮೀಟಿಯೋರ್ 650 ಮತ್ತು ಕಾಂಟಿನೆಂಟಲ್ GT ಇವೆರಡು
ನೋಡ್ಬೋದು. ಫಸ್ಟ್ ಆ್ಯಕ್ಚುಲಿ ಟೆಸ್ಟ್ ಡ್ರೈವ್ ಮಾಡಬೇಕು, ಯಾಕಂದರೆ ನಾವೆಲ್ಲ ಸ್ವಲ್ಪ ಶಾರ್ಟ್ ಹೈಟ್ ಪೀಪಲ್ ಅಲ್ಲ, ಸೊ ಅದ್ರ ವೆಯ್ಟ್ ಹೇಗಿರ್ತದೆ ಅದೆಲ್ಲ ಸ್ವಲ್ಪ ಚೆಕ್ ಮಾಡಬೇಕಂತಿದ್ದೆ ನಾನು. ಲೆಟ್ಸ್ ಸಿ. ಬಟ್ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು, ಒಂದು ಸಜೆಷನ್ ಎಲ್ಲ ಕೊಡ್ಬೋದು, ಯಾವ್ದು ತೊಗೊಳ್ಬೋದು, ವಿಚ್ ಇಸ್ ದ ಬೆಟರ್ ಆಪ್ಷನ್ ಅಂತ. ನಾನು ಶ್ಯೂರ್ಲಿ ಕನ್ಸಿಡರ್. ಆಗ್ಲಿಂದ ನಾನೀಗ ಕ್ಯಾಮ್ರಾ ಎತ್ತಿದ್ದೆ ಸಹಿ ಈ ಪೋಸಿಗೆ ಬಂದ್ಲಪ್ಪ. ನನ್ನ ಸ್ಪೆಕ್ಸ್ ನೋಡು ನನ್ನ ಸ್ಪೆಕ್ಸ್ ನಮ್ಮ ಮುಖಕ್ಕೆ ಎಂಥದ್ದು ಹಾಕೊಂಡಿದ್ದಾಳೆ ಪಾಪ. ಆವಾಗಲಿಂದ ಕೆಲಸ ಮಾಡ್ತಿದ್ಲು. ನಾನು ಹೇಳಿದೆ ಸಿಟಿ ಸೆಂಟ್ರಿಗೆ ಹೋಗುವ ಬರ್ತೀಯ ಅಂತ ಅಂದ್ರೆ. ನೀವು ಒಬ್ಬರೇ ಹೋಗಿ ಬನ್ನಿ. ಬನ್ಸ್ ಗೋಳಿ ಬಜೆ ತಿನ್ಕೊಂಡು ಬನ್ನಿ. ಬನ್ಸ್ ಗೋಳಿ ಬಜೆ ನೋ 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 ಪೋಡಿ ಬಟಾಟೆ ಪೋಡಿ ನೋ ಬೇಡವಾ? ನೋ 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 ನೋ. ಜಿಮ್ಮಿಗೆ ಹೋದ್ರ ಮೇಲೆ ಈ ಥರ ಸ್ಟ್ರಿಕ್ಟ್ ಡಯಟ್ ಇರಬೇಕು, ಇಲ್ಲಾಂದರೆ ನೀವೆಲ್ಲ ಪ್ಲೀಸ್ ಜಿಮ್ಮಿಗೆ ಹೋಗ್ಬೇಡಿ ಆಯಿತಾ. ಇವಳೆಲ್ಲೋದ್ಲು ಮಾರೆ, ಕಾಣಿಸ್ತಾ ಇಲ್ಲ. ಅಮ್ಮಂದು ಕಾಲ್ ಬಂತು ಈಗ. ಬ್ರಹ್ಮವರ ಬರ್ತಿದ್ದಾರಂತೆ, ಒಂದು ಪಿಕ್ ಮಾಡ್ಲಿಕ್ಕೆ ಹೇಳಿದರು. ಇವಳು ಹತ್ರ ಕೇಳುವ ಬರ್ತಾಳಂತೆ. ಕಮಿಂಗ್ ಬ್ರಹ್ಮವರ ಮಾಮಸ್ ಕಮಿಂಗ್. Of course. Been waiting. ಅಬ್ಬಾ ಫೈನಲಿ ಈಗ 1 ಗಂಟೆ ಆಯ್ತು ಮರೆ ಹೋಗಿ ಮನೆಗೆ ಬಂತು. ಟೈಸನ್ ಇನ್ನೊಂದು ವಾಕಿಂಗ್ ಆಯ್ತಲ್ಲ, ಆಯ್ತಾ ವಾಕಿಂಗ್? ಸೊ ಇವತ್ತು ನಾನು ಆ್ಯಕ್ಚುಲಿ ಒಂದು ಕೆಲವು ಕಮೆಂಟ್ಸ್ ಎಲ್ಲ ಓದ್ತಿದ್ದೆ ನನ್ನ ವೀಡಿಯೋದ ಮೇಲೆ, ಆಯಿತಾ. ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಅಬೌಟ್ ಲ್ಯಾಂಗ್ವೇಜ್. ಸೊ ಈಗ ನಾನು ಸ್ವಲ್ಪ ನಮ್ಮ ಬೇರೆ ಕನ್ನಡದಲ್ಲೆಲ್ಲ ಮಾತಾಡ್ತಿದ್ದೆ, ಸ್ವಲ್ಪ ಮಿಕ್ಸ್ ಕನ್ನಡ ಥರ ಅಲ್ಲ. ಸೊ ಅವ್ರು ಹೇಳಿದರು ಕುಂದಾಪುರ ಕನ್ನಡ ನಾವು ಯಾವ್ದು ಮುಂಚೆ ಮಾಡ್ತಿತ್ತಲ್ಲ ಅದೇ ಸ್ವಲ್ಪ ಸೂಟ್ ಆಗ್ತದೆ, ಚೆಂದ ಕಾಣಿಸ್ತದೆ ಅಂತ ಹೇಳ್ತಿದ್ರು. ಸೊ ಅವ್ರು ಸಜೆಸ್ಟ್ ಮಾಡಿದ್ರು ಒಂದು ಪೋಲ್ ಕೂಡ ಕೇಳಿ, ಆಡಿಯನ್ಸ್ ಹತ್ರ ಎಲ್ಲ ಸ್ವಲ್ಪ ಕೇಳಿ ನೋಡಿ ಅಂತ. ನೀನೆಂತ ಹೇಳ್ತಿ? ವಿಚ್ ಇಸ್ ಬೆಟರ್ ಅಂತಲ್ಲ, ಆಬ್ವಿಯಸ್ಲಿ ಎವ್ರಿಥಿಂಗ್ ಇಸ್ ಗುಡ್, ಬಟ್ ವಾಟ್ ಸೂಟ್ಸ್ ಮೀ ಕೈಂಡ್. ಲೈಕ್ ನಾನು ಇಷ್ಟು ತನಕ ಒಂದೇ ಅಂದರೆ ಕುಂದಾಪುರ ಕನ್ನಡ ಎಲ್ಲ ಮಾಡ್ತೇವೆ ಅನ್ನೋದಲ್ಲ, ಸೊ ದೇ ಆರ್ ಯೂಸ್ ಟು ಸೀಯಿಂಗ್ ಮೀ ಲೈಕ್ ದ್ಯಾಟ್. ನಿಮ್ದು ಗೊತ್ತಿಲ್ಲ, ನಂಗೆ ಬಪ್ಪುದಿದೆ ಕನ್ನಡ, ನಮ್ಮ ಕನ್ನಡ ಕುಂದಾಪುರ ಕನ್ನಡ. ಡನ್, ಓಕೆ. ಸೊ ಸಿ ವಿ ಆರ್ ಆಲ್ವೇಸ್ ಓಪನ್ ಟು ಚೇಂಜಸ್ ಆ್ಯಂಡ್ ಸಜೆಷನ್ಸ್. ಬೇರೆಯವರಿಗೆಲ್ಲ ಹಿಂಗೆ ಅರ್ಥ ಆಯ್ತು ನಮ್ಮ ಕನ್ನಡ. ಇಟ್ಸ್ ನಾಟ್ ಲೈಕ್ They don't people can't understand. Correct. Yeah. See, not Karnataka Kannada also. ನಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ. It's not like we don't understand. ಸೊ ಆಯ್ತು, ಈಗ ಇಬ್ಬರು ಲೇಡೀಸ್ ಹೇಳಿದ್ರ ಮೇಲೆ ಎಂತ ಮಾಡೋದು ಇಲ್ಲ. ನಾನು ನಿಮ್ಮ ಹತ್ರಕ್ಕೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ಕಮೆಂಟ್ ಸೆಕ್ಷನ್ಗೆ. ನಿಮಗೆ ನಮ್ಮ ಕುಂದಾಪುರ ಕನ್ನಡ ಇಷ್ಟ ಆಗ್ತಾ ಹೋಯ್ ಹೇಳಿ ಮಾರೆ, ಅಥವಾ ನಾರ್ಮಲ್ ಕನ್ನಡ ಮಾತಾಡೋದು ಇಷ್ಟವಾ? ಕುಂದಾಪುರ ಕನ್ನಡ. ಒಂದು ಓಟ್ ಇಲ್ಲಿಂದ ಬಂತು, ಇನ್ನೊಂದು ಓಟ್ ನಮ್ಮ ಕಮೆಂಟ್ ಹಾಕಿದವ್ರು ಹೇಳಿದರು ನಾವು ಎಲ್ಲಿಂದ ಇತ್ತು ಆ ಭಾಷೆನ ನಾವು ಮಾತಾಡಬೇಕು. ಯಪ್ಪ ಇವರೆಲ್ಲ ಸ್ವಲ್ಪ ಡೀಪ್ ಡೈಲಾಗ್ ಹೊಡಿತಿದ್ದಾರೆ ಮರೆ ಇವತ್ತು. ಬಟ್ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ಯಾವ ಥರ ಕನ್ನಡ ಇಷ್ಟ ಆಗುತ್ತೆ ಕೇಳಲಿಕ್ಕಂತ. ಸೊ ಲೆಟ್ಸ್ ಡೂ ದ್ಯಾಟ್ ವೇ, ನೋ ಪ್ರಾಬ್ಲಮ್. ಎಂತಾಯ್ತು? ಎಂತಾಯ್ತಾ? ಅದು ಹನಿಬಿ ಹನಿಬಿ ಅಲ್ಲ, ಹಲ್ಲಿ ಮಮ್ಮಿ ಹಲ್ಲಿ ದೇರ್ ಆನ್ ಯುವರ್ ಶೋಲ್ಡರ್. ಮಮ್ಮಿ ನೋ 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 ಪ್ಲೀಸ್ ಡೋಂಟ್ ಡು ಇಟ್ ಫಾರ್ ವಿಡಿಯೋ ನೋ ನಥಿಂಗ್ ಇಸ್ ದೇರ್. ಎಂತ ಇಲ್ವಾ? ಎಂತ ಇಲ್ಲ ಇನ್ನೊಂದೆಂತ ಕುಕ್ಕಿಯಲ್ಲಿ ಮಾರೆ. ಸಮಥಿಂಗ್ ಬಿಟ್ ಮೀ. ಸೊ ಅಲ್ಲಿಂದ ಒಂದು ಕಂಟೆಂಟ್ ಕೂಡ ಸಿಕ್ತು ನಮಗೆ. ಸಮಥಿಂಗ್ ಇಸ್ ದೇರ್. ವೇರ್? ಸಿ ಹಾಂ ನೋಡಿ ಇದಿತ್ತು. ಬ್ಯಾಡ್ ಥಿಂಗ್. ಅದು ಅಡಿ ಇದೆ. ಕೊಲ್ಬೇಕಾ ಹೇಳು, ನೀ ಹೇಳಿದಾಗ ಮಾಡ್ತೇನೆ. ಕೊಲ್ಬೇಡಿ. ಓಕೆ, ಕೊಲೆ ಈ ಮನೆ ಈಗ. ಫೈನಲಿ ಇವತ್ತಿದೊಂದು ವಿಡಿಯೋ ಕೂಡ ಎಡಿಟ್ ಮಾಡಿ ಆಯಿತು, ಅಪ್ಲೋಡ್ ಕೂಡ ಮಾಡಿ ಆಯಿತು. ಇನ್ನೊಂದು ರೆಸ್ಟ್ ಮಾಡುವ ಟೈಮ್. ಆ್ಯಸ್ ಐ ಟೋಲ್ಡ್ ಯು, ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಕುಂದಾಪುರ ಕನ್ನಡ ಕಂಟಿನ್ಯೂ ಮಾಡಬೇಕಾ ಇಲ್ಲ ನಾರ್ಮಲ್ ಕನ್ನಡ ಮಾತಾಡಬೇಕಾ ಅಂತ. ಸೊ ಅದು ಹೇಳ್ತಾ ಈ ವ್ಲಾಗ್ನ ನಾವಿಲ್ಲಿ ಎಂಡ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ, ಅಲ್ಲೇ ಇದೆ ಸೈಡಲ್ಲಿ ಒಂದು ಬಟನ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಗುಡ್ ನೈಟ್, ಬಾಯ್, ಟೇಕ್ ಕೇರ್. ಧೂಮ್